ರಾಜಧಾನಿ ಬೆಂಗಳೂರಿಗರೇ ಎಚ್ಚರ ಎಚ್ಚರ ನೋಡಿ, ಇವತ್ತಿನಿಂದ ರಸ್ತೆಗಿಳಿದಿದ್ದಾವೆ 10 ಟೋಯಿಂಗ್ ವಾಹನಗಳು. ನೋ ಪಾರ್ಕಿಂಗ್ ನಲ್ಲಿ ಒಂದು ವೇಳೆ ಏನಾದರೂ ನೀವು ಗಾಡಿ ನಿಲ್ಲಿಸಿದ್ರೆ ಜೇಬಿಗೆ ಕತ್ರಿ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಬೈಕ್ಗೆ 1150 ರೂಪಾಯಿ ಆದ್ರೆ ಕಾರಿಗೆ 1500 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ನಾವು ಹೇಳ್ತಾ ಇರೋದಲ್ಲ, ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸೂಚನೆ ಕೊಟ್ಟಿದ್ರಲ್ಲ, ಅದರ ಬೆನ್ನಲ್ಲೇ ಈಗ ಆಕ್ಷನ್ ತೆಗೆದುಕೊಂಡಿದ್ದಾರೆ. ಜಿಬಿಎ ಮತ್ತು ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಕಿರಿಕ್ ಒಂದು ವೇಳೆ ಏನಾದರೂ ಕಿರಿಕ್ ಮಾಡ್ತಾ ಇರ್ತಾರೆ, ನಮ್ಮ ಗಾಡಿ ಯಾಕೆ ತಗೊಂಡು ಹೋದ್ರಿ ಹಂಗೆ ಹಿಂಗೆ ಅಂತ ಏನಾದರೂ ಜಗಳ ಮಾಡಿದ್ರೆ ಮತ್ತೆ 1 to 2 ದಂಡವನ್ನ ವಿಧಿಸಬಹುದು. ಪ್ರತಿ ವಾಹನದಲ್ಲೂ ಇನ್ಸ್ಪೆಕ್ಟರ್ ಸೇರಿ 5 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿರುತ್ತೆ. ಹಾಗಾಗಿ ರಾಜಧಾನಿ ಬೆಂಗಳೂರಿನ ಜನತೆ ಎಲ್ಲರೂ ಕೂಡ ಕಟ್ಟೆಚ್ಚರವನ್ನು ವಹಿಸಬೇಕಾಗತ್ತೆ. ಎಲ್ಲಂದ್ರಲ್ಲಿ ಬೇಕಾಬಿಟ್ಟು ಗಾಡಿಯನ್ನು ನಿಲ್ಲಿಸೋದು, ಯಾರು ಏನು ಮಾಡ್ತಾರೆ ನಿಲ್ಲಿಸ್ಬಿಟ್ಟು ಹೋಗೋಣ ಅನ್ನೋ ಮೈಂಡ್ ಸೆಟ್ ಇರುತ್ತಲ್ಲ. ಸೊ ಇನ್ನು ಮುಂದೆ ಆ ರೀತಿಯಾಗಿ ಆಗಲ್ಲ. ಎಲ್ಲಂದ್ರಲ್ಲಿ ಏನಾದರೂ ನೀವು ಗಾಡಿ ನಿಲ್ಸೋಕ್ಕೆ ಪ್ರಯತ್ನ ಪಟ್ಟರೆ ಇಮ್ಮಿಡಿಯೇಟ್ಲಿ ನೀವು ಗಾಡಿಯನ್ನು ಎತ್ತಾಕೊಂಡು ಹೋಗ್ತಾರೆ ಟೋಯಿಂಗ್ ವಾಹನದ ಸಿಬ್ಬಂದಿಗಳು. ಒಂದು ವೇಳೆ ಏನಾದರೂ ನೋ ಪಾರ್ಕಿಂಗ್ ಅಂತ ಹಾಕಿರ್ತಾರೆ, ಆದರೂ ಕೂಡ ಗಾಡಿಯನ್ನು ನಿಲ್ಲಿಸ್ತಾರೆ ಬೇಕಾಬಿಟ್ಟು. ಹಾಗೆ ಯಾರು ತಗೊಂಡು ಹೋಗಲ್ಲ ಬಿಡು ಅಂತೇನಾದರೂ ನಿಮ್ಮ ತಲೆಯಲ್ಲಿ ಆ ಒಂದು ಚಿಂತನೆ ಇದ್ರೆ ಖಂಡಿತವಾಗ್ಲೂ ಟೋಯಿಂಗ್ ವಾಹನಗಳು ನಿಮ್ಮ ಗಾಡಿಯನ್ನು ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ತದನಂತರ ನೀವು ಅಲ್ಲಿ ಹೋಗಬೇಕಾಗತ್ತೆ, ದಂಡವನ್ನು ಪೇ ಮಾಡಬೇಕಾಗತ್ತೆ. ಸೊ ಎಲ್ಲವನ್ನ ಕೂಡ ನೀವು ಗಮನಿಸಬೇಕಾಗತ್ತೆ. ಎಸ್, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರವಿಚಂದ್ರನ್ ಈಗ ವಾಕ್ಥ್ರೂ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ನಾನೀಗ ಇನ್ಫ್ಯಾಕ್ಟ್ರಿಯಲ್ಲಿರುವಂಥ ಏನು ಟ್ರಾಫಿಕ್ ಪೊಲೀಸ್ ಕಮಿಷನರ್ ಇದ್ದೀನಿ. ಈಗಾಗಲೇ ಜಿಬಿಯಲ್ಲಿ ಟೋಯಿಂಗ್ ಶುರುವಾಗಿದೆ ಅಂತ ಹೇಳ್ಬೋದು ಕಾರ್ಯ. ಈಗ ನೋಡಿ ದೃಶ್ಯದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಯಾವ ರೀತಿ ವಾಹನ ಸಿದ್ಧತೆ ಆಗಿದೆ ಅಂತ ನೋಡ್ಬೋದು. ಮೇಲ್ಗಡೆ ಸೈರನ್ ಕೂಡ ಯಾವ ರೀತಿ ಹೊಸದಾಗಿ ವೀನಾಗಿ ಕಾಣಿಸ್ತಾ ಇದೆ. ಹಾಗೆ ಅದ್ರ ಕೆಳಗಡೆನೆ ಇದು ಏನೋ ಕ್ಯಾಮ್ರಾ ಕೂಡ ಅಳವಡಿಕೆ ಮಾಡಿದ್ದಾರೆ. ಏನು ಗಾಡಿ ಎಲ್ಲ ಯಾವ ರೀತಿ ಪಾರ್ಕಿಂಗ್ ನೋ ಪಾರ್ಕಿಂಗ್ ಎಲ್ಲ ಮಾಡಿರ್ತಾರೆ ಅದನ್ನೆಲ್ಲ ಏನೋ ಫುಲ್ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ಇದು ಹೋಗ್ತಾ ಇರೋದು ಜಿಬಿಎ ಕಡೆಯಿಂದ ಪಶ್ಚಿಮ ನಗರ ಪಾಲಿಕೆ ಟೋಯಿಂಗ್ ವಾಹನ ಸಿದ್ಧತೆ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ಒಂದು ಹೊಸ ವಿಭಿನ್ನವಾಗಿ ತಯಾರಾಗಿದೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ಈ ಕಡೆ ನೋಡಿ ಯಾವ ರೀತಿ ಟೋಯಿಂಗ್ ವಾಹನ ಸಿದ್ಧತೆ ಆಗಿದೆ ಅಂದರೆ ಯಾವ ನೋ ಪಾರ್ಕಿಂಗಲ್ಲಿರುವಂಥ ಗಾಡಿಗೆ ಸ್ಪೀಕರಿಂದ 2 ಸಾರಿ ಅನೌನ್ಸ್ ಮಾಡ್ತಾರೆ. ಅವ್ರು ಬಂದು ಅವರ ಬೈಕ್ ನೋ ಪಾರ್ಕಿಂಗಲ್ಲಿರುವಂಥ ಬೈಕನ್ನು ಅಥವಾ ಬೈಕು ಕಾರ್ ಇನ್ನಿತರ ಯಾವುದೇ ವಾಹನ ಆಗಿರೋ ತೆಗಿಬೋದು. ಇಲ್ಲವಾದರೆ 3ನೇ ಸರಿ ಸೈರನ್ ಏನೋ ಅವರು ಸೈರನ್ನಿಂದ ಏನು ಸೌಂಡ್ ಮಾಡ್ತಾರೆ. ನಂತರ ಸ್ಪೀಕರಲ್ಲಿ ಕೂಡ ಅವರು ಲಾಸ್ಟ್ ಸರಿ ಏನು ಇದು ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ಅವಾಗೂ ಅವರು ತೊಗೊಳ್ಲಿಲ್ಲ ಅಂದರೆ ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇನೆ. ಮೇಲ್ಗಡೆ ಹೋಗಿ ನೋಡ್ಬೋದು, ಅಲ್ಲಿ ಕುಂತ್ಕೊಳ್ಳೋಕ್ಕೆ ಸಿಬ್ಬಂದಿಗಳ ಏನೋ ಆಸ್ಥಾನ ರೆಡಿಯಾಗಿದೆ. ಸಿಬ್ಬಂದಿಗಳು ಕುಂದ್ರಲು ಚೇರ್ ಕೂಡ ರೆಡಿಯಾಗಿದೆ. ನಂತರ ಯಾಕಂದರೆ ಟೋಯಿಂಗ್ ವಾಹನಗಳೆಲ್ಲ ನಿಲ್ಲಿಸ್ಕೊಂಡು ಬೈಕು ಎಲ್ಲ ತೊಗೊಂಡು ಹೋಗ್ಬೇಕಾಗಲ್ಲ, ಅವ್ರಿಗೆ ರೆಸ್ಟ್ ಮಾಡೋಕ್ಕೆ ಹಂಗೆ ಕುಂತ್ಕೊಳ್ಳೋಕ್ಕೆ ಅವ್ರು ಕೂಡ ಅಲ್ಲಿ ಚೇರೆಲ್ಲ ವ್ಯವಸ್ಥೆ ಆಗಿದೆ. ಮೇಲ್ಗಡೆ ಸೈರನ್ ಇದೆ. ಈ ಕಡೆ ಕೂಡ ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು CCTV ಕೂಡ ಇಲ್ಲಿ ರೆಡಿ ಮಾಡಿದ್ದಾರೆ. ಯಾಕಂದರೆ ಕ್ಯಾಮ್ರಾದಲ್ಲಿ ಯಾವ ವಾಹನ ಹೇಗೆ ನಿಲ್ಗಡೆ ಆಗುತ್ತೆ, ನಂಬರು ಏನೆಲ್ಲ ಕ್ಯಾಪ್ಚರ್ ಆಗೋಕ್ಕೆ ಇದು ಕೂಡ ರೆಡಿಯಾಗಿದೆ. ಸಿಬ್ಬಂದಿಗಳು ನಿಂತ್ಕೋತಾರೆ. ಇಲ್ಲಿ ನೋಡ್ಬೋದು ದೃಶ್ಯ ನೋ ಪಾರ್ಕಿಂಗ್ ಇರುವಂಥ ಗಾಡಿನ ಮೇಲ್ಗಡೆ ಯಾವ ರೀತಿ ಎತ್ತಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಒಂಥರ ಕ್ರೈನ್ ಥರ ಅವರು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಏನು ನೋ ಪಾರ್ಕಿಂಗಲ್ಲಿರುವಂಥ ವಾಹನಗಳ ಏನು ಟೋಯಿಂಗ್ ಈಗಾಗಲೇ ಬೆಂಗಳೂರು ಶುರು ಮಾಡಿದೆ ಅಂತಲೇ ಹೇಳ್ಬೋದು. ಇದಿಷ್ಟು ಏನು ಟೋಯಿಂಗ್ ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ನೋ ಪಾರ್ಕಿಂಗಲ್ಲಿರುವಂಥ ವಾಹನಗಳನ್ನು ಜಪ್ತಿ ಮಾಡಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ರವಿಚಂದ್ರ ಚೌಡ್ಕೆ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಎಸ್ ನೋಡಿ, ಅಂದ ಹಾಗೆ ಈಗಾಗಲೇ 15 ದಿನಗಳ ಮುಂಚೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಇನ್ಮುಂದೆ ಯಾರಾದರೂ ಈ ನೋ ಪಾರ್ಕಿಂಗ್ ನಲ್ಲಿ ವಾಹನಗಳನ್ನ ನಿಲುಗಡೆ ಮಾಡಿದ್ರೆ ನಿಲ್ಲಿಸಿದ್ರೆ ಖಂಡಿತವಾಗ್ಲೂ ಮುಲಾಜಿಲ್ಲದೆ ಎತ್ತಾಕೊಂಡು ಹೋಗ್ತೀವಿ ಅನ್ನುವಂಥ ಒಂದು ಟ್ವೀಟ್ ಮಾಡಿದ್ರಲ್ಲ, ಅದೇ ಈಗ ಒಂದು ಟೋಯಿಂಗ್ ವಾಹನಗಳನ್ನ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಮುಂದೆ ಯಾರಾದರೂ ನೋ ಪಾರ್ಕಿಂಗ್ ನಲ್ಲಿ ಏನಾದರೂ ಗಾಡಿ ಅಪ್ಪಿ ತಪ್ಪಿ ನಿಲ್ಲಿಸಿದ್ರೆ ಖಂಡಿತವಾಗ್ಲೂ ಜೇಬಿಗೆ ಕತ್ತರಿ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಬೈಕ್ಗೆ 1150 ರೂಪಾಯಿ ದಂಡವನ್ನು ವಿಧಿಸಿದ್ರೆ ಕಾರಿಗೆ 1500 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟ ಬೆನ್ನಲ್ಲೇ ಈಗ ಜಿಬಿಎ ಅಧಿಕಾರಿಗಳು ಕೂಡ ಆಕ್ಷನ್ ಅನ್ನು ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಜಿಬಿಎ ಮತ್ತು ಪೊಲೀಸರ ಜಂಟಿ ಕಾರ್ಯಾಚರಣೆ ಮೂಲಕ ಕಿರಿಕ್ ಮಾಡಿದ್ರೆ, ಒಂದು ವೇಳೆ ಏನಾದರೂ ಈಗ ವಾಹನಗಳನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಈ ವಾಹನ ಸವಾರರು ಏನು ಮಾಡ್ತಾರೆ ಅಂತಂದ್ರೆ ಕಿರಿಕ್ ಮಾಡ್ತಾರೆ, ಆರ್ಗ್ಯುಮೆಂಟ್ಸ್ ಆಗುತ್ತೆ. ಸೊ ಅದೆಲ್ಲವೂ ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗುತ್ತೆ. ಸೊ ಇದರ ಮುಖಾಂತರ ಅವರ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ ಜಿಬಿಎ ಅಧಿಕಾರಿಗಳಾಗಿರ್ಬೋದು ಮತ್ತು ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು.